ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ನಿಮಗೆ ಗೊತ್ತಿರುವ ಫೈನಲ್ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ದೀರಾ ನಿನ್ನೆ ಸಾಯಂಕಾಲನೇ. ಆ್ಯಂಡ್ ಅದಾದ ನಂತರ ಏನಪ್ಪ ಅಂತಂದರೆ ನಿಮಗೆಲ್ಲನೂ ಕೂಡ ಪೂರ ಡೀಟೇಲ್ಸ್ UGCET ಆ್ಯಂಡ್ UGNETಗೆ ಎರಡು ಸಪ್ರೇಟಾಗಿ ಶೆಡ್ಯೂಲ್ನ ಬಿಡ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ನು ಕೂಡ ಕೊಡ್ತಾರೆ. ಆ್ಯಂಡ್ ಇವತ್ತು ಏನಪ್ಪ ಅಂತಂದರೆ CET ಸ್ಟೂಡೆಂಟ್ಸ್ಗೆ ಮಧ್ಯಾಹ್ನ ಏನಾಯ್ತು ಅಂತಂದರೆ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನೋದು ಬಿಡ್ತಾರೆ. ಆ್ಯಂಡ್ ಚಾಯ್ಸ್ ಎಂಟ್ರಿ ಕೂಡ ಮಾಡ್ತಾರೆ. ಓಕೆ, ಚಾಯ್ಸ್ ಎಂಟ್ರಿ ಮಾಡಿ ಆದ ನಂತರ ಓಕೆ ಯಾರಿಗಿಲ್ಲಪ್ಪ ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡಿ ಆದ ನಂತರ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟಂಥ ಸ್ಟೂಡೆಂಟ್ಸ್ಗೆ ಏನಾಗ್ತದೆ ಅಂತಾರೆ, KCET ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಚಾಯ್ಸ್ 1 ಚಾಯ್ಸ್ 2 ಕೊಟ್ಟಂಥ ಸ್ಟೂಡೆಂಟ್ಸ್ ನೀವೇ ಮಾಡಬೇಕು, ಚಾಲನ್ನ ಡೌನ್ ಮಾಡಿಕೊಂಡು ದುಡ್ಡು ಪೇ ಮಾಡಬೇಕು. ಬಟ್ ಇಲ್ಲಿ ಏನಾಗ್ತದೆ ಅಂತಂದರೆ ನಿಮಗೆ ಕೇದಲ್ಲಿ ಬರ್ತೀರಾ, ಸೇಮ್ ಲಾಗಿನ್ ಆಗ್ತೀರಾ, ಎಲ್ಲ ಕೂಡ ಡೀಟೇಲ್ಸ್ ಕೊಟ್ಬಿಟ್ಟು ಎಲ್ಲನೂ ಕೂಡ ಚಾಯ್ಸ್ ಎಂಟ್ರಿ ಕೂಡ ಮಾಡ್ತೀರಾ. ಅದಾದ ನಂತರ ಕೆಳಗಡೆ ಒಂದು ಡೌನ್ಲೋಡ್ ಚಾಲನ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಏನಾದರೂ ಚಾಲನ್ ಡೌನ್ ಮಾಡ್ಕೊಳ್ಳೋದಕ್ಕೆ 3 ಬ್ಯಾಂಕ್ ಡೀಟೇಲ್ಸ್ ತೋರ್ತದೆ. ಆ 3 ಬ್ಯಾಂಕಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊತೀರಾ. ಆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂತಂದರೆ ಪ್ಲೀಸ್ ಚೆಕ್ ಅಂದರೆ ರೀಚೆಕ್ ನಾವು ಅಂತ ಕೇಳ್ತಂದರೆ ರೀಚೆಕ್ ಮಾಡ್ಕೋರಿ ಈ ರೀತಿ ಬರ್ತದೆ ಎಲ್ಲರೂ ಕೂಡ. ಓಕೆ, ನಾನು ಅದಕ್ಕೋಸ್ಕರ ಒಂದು ಟೈಮ್ ಟ್ರೈ ಮಾಡೋಣ ಅಂತ ಏನು ಮಾಡಿದೆ ಅಂತಂದರೆ ಒಂದು 3 ಅಂದರೆ ಬ್ರೌಸರಲ್ಲಿ ಚೆಕ್ ಮಾಡಿದೆ. ಇದು ಕ್ರೋಮ್ ಅಷ್ಟೇ ಅಲ್ಲ, ಆ್ಯಂಡ್ ಬೇರೆ ಬೇರೆ ಕೂಡ ಚೆಕ್ ಮಾಡಿದೆ. ಎಲ್ಲ ಕಡೆಯಲ್ಲೂ ಕೂಡ ಅದೇ ರೀತಿ ಬರ್ತದೆ. ಬಟ್ ಇದಕ್ಕೆ ಇನ್ನೂ ಕೂಡ ಸಾಲ್ವ್ ಆಗಿದೆಯಲ್ಲ ಅಂತಂದು ನಾನು ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಜಸ್ಟ್ ಇದೀಗ ತಾನೇ ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ಪೋಲ್ ಹಾಕಿದೆ. ಯಾಕೆ ಎಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡ್ರಿ ನೀವು ಚಾಲನ್ ಅಂತ ಕೇಳಿದೆ. ಅದ್ರ ಕೆಲವೊಂದಿಷ್ಟು ಹುಡುಗರು ರೇಸ್ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ರು. ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇನ್ನೂ ಕೂಡ ಆಗಿಲ್ಲ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ಎಷ್ಟು ಅಂತ ಕೊಟ್ಟಿದ್ರು ಅವ್ರಿಗೆ ನಾನು ಕೇಳಿದ್ದೆ ಅಂತಂದರೆ ಚಾಲನ್ ಡೌನ್ಲೋಡ್ ಆಗಿದೆಯಲ್ವಾ, ಓಕೆ ಆಗಿದ್ದರೆ ನಿಮ್ಗೆ ಕಳಿಸ್ರಿ ಅಂತ ಹಾಕಿದೆ. ವಿತ್ ಪ್ರೂಫ್ ಕೂಡ ಅವರೆಲ್ಲರೂ ಕೂಡ ಫೋಟೋ ಹಾಕಿದ್ರು. ಆಗಿದೆ ಕೂಡ, ಖಂಡಿತ ಕೂಡ ಹಾಕ್ತಾ ಇದೆ. ಓಕೆ, ಸ್ವಲ್ಪ ಏನೋ ಪ್ರಾಬ್ಲಮ್ನಿಂದ ಆಗಿರ್ಬೋದು, ನಿಮ್ಮ ಕಡೆಯಿಂದ ಹಾಕ್ತಿರ್ಲಿಕ್ಕಿಲ್ಲ, ಬಟ್ ಖಂಡಿತ ಆಗುತ್ತೆ. ಓಕೆ, ಡೋಂಟ್ ವರಿ, ಹಾಗೆ ಆಗುತ್ತೆ. ನಿಮ್ಮ ಫೋನಲ್ಲೇ ಬಂದೇ ಬರ್ತದೆ. ಈಗ ಹೆಂಗಿದ್ರು ಕೂಡ ಚಾಲನ್ ಡೌನ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಂಡ್ರು ಕೂಡ ಈಗೇನು ದುಡ್ಡು ಪೇ ಮಾಡೋಕ್ಕಂದ್ರೂ ಆಗಲ್ಲ. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು ಆನ್ಲೈನ್ ಪೇಮೆಂಟ್ ಮಾಡಬೇಕಾ ಬೇಡ ಅಂತಂದು. ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಡಿ, ನಾನು ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡ್ತಾರೆ ಅಂತಂದರೆ ನಿಮಗೆ ಬಿಟ್ಟಿದ್ದಪ್ಪ. ಓಕೆ, ಆನ್ಲೈನ್ ಪೇಮೆಂಟ್ ಫಸ್ಟ್ ರೌಂಡಲ್ಲಿ ಕೂಡ ಮಾಡಿದಾರೆ, ಚಾಲನ್ ಕೂಡ ಬಂದಿದ್ದಾವೆ. ಬಟ್ ಅಷ್ಟೊಂದು ರಿಸ್ಕ್ ಬೇಡ. ಓಕೆ, ಆರಾಮ್ಸೆ ಹೋಗಿ ಬ್ಯಾಂಕಿಗೆ ಹೋಗಿ ದುಡ್ಡು ಪೇ ಮಾಡಿ ಆರಾಮ್ಸೆ ಒಂದು ಏನು ಮಾಡ್ತಾರೆ, ಬ್ಯಾಂಕ್ ಆಪಿ ಅವ್ರು ಇಟ್ಕೊತಾರೆ, ಉಳಿದಿದ್ದೆಲ್ಲನೂ ಕೂಡ ರಿಮೈನಿಂಗ್ ನಿಮ್ಗೆ ಕೊಡ್ತಾರಲ್ವಾ. ಸೊ ಹಂಗಾಗಿಬಿಟ್ಟು ನೀವು ಪ್ರೂಫ್ ಇರ್ತದೆ. ಸೊ ಹಂಗಾಗಿಬಿಟ್ಟು ನಿಮ್ಗೆ ಪದೇ ಹೇಳ್ತೀನಿ, ಪದೇ ಕಮೆಂಟ್ ಹಾಕೋಬಿಡ್ರಿ ಆನ್ಲೈನ್ ಪೇಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತಂದು. ಸೊ ಪ್ಲೀಸ್ ಅದಕ್ಕೋಸ್ಕರ ಹೇಳ್ತೀನಿ, ಆನ್ಲೈನ್ ಪೇಮೆಂಟ್ ಬಗ್ಗೆ ಮಾಡೋಕೆ ಹೋಗ್ಬಿಡ್ರಿ, ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ಕಟ್ಟಿ. ಓಕೆ, ನಿಮ್ದು ಎಷ್ಟು ದುಡ್ಡಿದೆ ಅಷ್ಟು ದುಡ್ಡು ಕಟ್ಟಿ ಬನ್ನಿರಿ. ಓಕೆ, ಚಾಲನಲ್ಲಿ ಎಷ್ಟು ತೋರಿಸುತ್ತೋ ಅಷ್ಟು ಕಟ್ಟ್ರಿ. ಈ ಸದ್ಯಕ್ಕೆ ಚಾಲನ್ ಡೌನ್ಲೋಡ್ ಆಗ್ತಿಲ್ಲ ಅಂತಂದ್ರೆ ಈ ಸದ್ಯದ ಸಾಲ್ವ್ ಆಗುತ್ತೆ. ಓಕೆ, ಮಧ್ಯಾಹ್ನದಿಂದನೂ ಕೂಡ ಬಂದಿಲ್ಲ ಅಂತಂದ್ರೆ ಇವಾಗಲೂ ಕೂಡ ಬಂದಿಲ್ಲ ಅಂತಂದರೆ ಸ್ವಲ್ಪ ಬಿಟ್ಟು ಚೆಕ್ ಮಾಡ್ಕೋರಿ. ಆ್ಯಂಡ್ ಒಂದು ಬ್ರೌಸರ್ ಬರಬೇಕಂದ್ರೆ ಇನ್ನೊಂದು ಬ್ರೌಸರ್ ಆದರೂ ಚೆಕ್ ಮಾಡ್ಕೊರಿ. ಇದೆಲ್ಲರೂ ಕೂಡ ಬರದೇ ಹೋದಾಗ ಒಂದು ಯಾವುದಾದ್ರೂ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ತೊಗೊಂಡು ನೋಡ್ರಿ, ಅದರಲ್ಲಾದರೂ ಖಂಡಿತ ಬಂದೇ ಬರ್ತದೆ. ಓಕೆ, ಬರ್ತಾ ಇದೆ ಕೆಲವೊಂದಿಷ್ಟು ಹುಡುಗರಿಗೆ ಆಲ್ಮೋಸ್ಟ್ ಇಷ್ಟೊತ್ತಂತ ಬಂದಿಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನೀಟ್ ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಮಾತಾಡೋದಂತಂದರೆ ನೀಟ್ ಸ್ಟೂಡೆಂಟ್ಸ್ ಇಲ್ಲಿ ಕಾಣ್ತಿದೆ ನೋಡ್ರಿ, ಅವ್ರು ಆ್ಯಕ್ಚುಲಿ ಈ ಲಿಂಕ್ ಓಕೆ ಅಂದರೆ UGNET 2024 ಎರಡನೇ ಸುತ್ತಿನ ಆಯ್ಕೆ ಪಾವತಿ ಮತ್ತು ಪ್ರವೇಶ ಲಿಂಕ್ ಅಂತ ಕೊಟ್ಬಿಟ್ಟು ಇದನ್ನು ನಾಳೆ ಕೊಡಬೇಕಿತ್ತು. ಬಟ್ ಇವತ್ತೇ ಕೊಟ್ಟಿದ್ದಾರೆ. ಏನೋ ಗುಡ್ ನ್ಯೂಸ್. ನೋಡೋಣ ಇದ್ರ ಬಗ್ಗೆನೂ ಕೂಡ ಏನೇನೆಲ್ಲ ಮುಂದುವರೆದಿದೆ ಅಂತ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕಂತೂ ಚಾನಲ್ ಡೌನ್ ಆಗ್ತಾ ಇದ್ದಾವೆ. ಒನ್ ಟೈಮ್ ಚೆಕ್ ಮಾಡ್ತಾರೆ ಯಾವಾಗ ಲಾಗಿನ್ ಆಗಿ ಡೌನ್ಲೋಡ್ ಚಾನಲ್ ಅಂತ ಕ್ಲಿಕ್ ಮಾಡ್ಕೊರಿ. ನಿಮ್ಗೆ ಯಾವ ಬ್ಯಾಂಕು ಕಟ್ಬೇಕು ಅನ್ಸೋದು ಆ ಬ್ಯಾಂಕಿಗೆ ಹೋಗಿ, ಅಂದರೆ ಅದೇ ಬ್ಯಾಂಕ್ ಕಟ್ಬೇಕಂತಲ್ಲ, ಆ ಬ್ಯಾಂಕಿಗೆ ನಿಮ್ಮ ದುಡ್ಡು ಹೋಗುತ್ತೆ. ಓಕೆ, ನೀವು ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊತಾರೋ ಅದು ಕೇದವ್ರದ್ದು, ಅದು ಆ ಬ್ಯಾಂಕಿಗೆ ನಿಮ್ಮ ದುಡ್ಡು ಅನ್ನೋದು ಹೋಗುತ್ತೆ. ಓಕೆ, ನೀವು ಯಾವ ಬ್ಯಾಂಕಿಗೆ ಹೋಗಿಬಿಟ್ರು ನೀವು ದುಡ್ಡು ಪೇ ಮಾಡ್ಬೋದು. ಅದನ್ನು ನೆನ್ಪಿಟ್ಕೋರಿ. ನೀವು ಚೆಕ್ಗೆ ಕೊಡಬೇಕಂತ ಏನಲ್ಲ, ನೆಫ್ಟ್ ಕೂಡ ಮಾಡ್ಬೋದು. ಓಕೆ, ಪೇಮೆಂಟ್ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತ. ಸದ್ಯಕ್ಕೆ ಡೌನ್ಲೋಡ್ ಆಗುತ್ತೆ. ಆ್ಯಂಡ್ ಪೋಸ್ಟ್ ಪ್ರೊಸೀಜರ್ ವಿಡಿಯೋ ಇನ್ನೂ ಕೂಡ ಡೀಟೇಲ್ಸಾಗಿ ಹೇಳೋಣ ಅಂತ ಇದ್ದೀನಿ. ಸೊ ಹಂಗಾಗಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ ಡೀಟೇಲ್ಸಾಗಿ ಬರ್ತದೆ ನೆಕ್ಸ್ಟ್ ವಿಡಿಯೋ. ಸ್ವಲ್ಪ ವೇಟ್ ಮಾಡಿ. ಸದ್ಯಕ್ಕಂತೂ ಡೌನ್ಲೋಡ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿಬಿಟ್ಟು ಡೌನ್ ಮಾಡ್ಕೊರಿ. ಸದ್ಯಕ್ಕೆ ನೀಟ್ ಸ್ಟೂಡೆಂಟ್ಸ್ ಕೂಡ ನಿಮ್ಗೆ ಒಂದು ಲಿಂಕ್ ಬಿಟ್ಟಿದ್ರೆ ಅದೊಂದು ಗುಡ್ ನ್ಯೂಸು. KCET ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಚಾನಲ್ ಡೌನ್ ಮಾಡ್ಕೊರಿ. ನಾಳೆನೇ ದುಡ್ಡು ಪೇ ಮಾಡೋರಂತೆ. ಅಡ್ಮಿಷನ್ ಲಾಸ್ಟ್ ಡೇಟ್ ಬಂದಿರೋದು 26/9/2024. ಓಕೆ, ಸೊ ಅಂದರೆ ಇನ್ನೂ 3 ದಿನ ಟೈಮ್ ಅದ. ನಾಳೆ ನೀವು ಏನಾದರೂ ದುಡ್ಡು ಪೇ ಮಾಡಿದ್ರು ಕೂಡ ಅಡ್ಮಿಷನ್ ಆರ್ಡರ್ ನಾಳೆ ಬರ್ತದೆ. ನಾಡಿದ್ದು ಅಡ್ಮಿಷನ್ ಆದರೂ ಕೂಡ ನಡೀತದೆ. ಓಕೆ, ಸರಿ ನೋಡೋಣ. ಏನಾದರೂ ಕಡೆಯಿಂದ ಇನ್ನೂ ಕೂಡ ರೆಸ್ಪಾನ್ಸ್ ಬರಬೇಕಂದ್ರೆ ಇವತ್ತೆಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇದವರಿಗೆ ಕಾಲ್ ಹೋಗಿರ್ತವೆ ಇದ್ರ ಬಗ್ಗೆ. ಯಾಕಂದರೆ ಮಧ್ಯಾಹ್ನ ಬಿಟ್ಟಿದ್ದಾರೆ ಇದನ್ನು, ಮಧ್ಯಾಹ್ನದಿಂದನೂ ಕೂಡ ಸಾಲ್ವ್ ಆಗಿಲ್ಲ. ಅಂದರೆ ಸುಮಾರು ಒಂದು 11 ಗಂಟೆ 11:30ಗೆ ಬಿಟ್ಟರೆ ಇದನ್ನು ಲಿಂಕು ಇನ್ನೂ ಕೂಡ ಸಾಲ್ವ್ ಆಗಿಲ್ಲ ಅಂತಂದರೆ ಕೇದವ್ರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದರೆ ಎಕ್ಸ್ಟೆಂಡೆಡ್ ಕೂಡ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ 26ನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ದು 27 ಒಂದಿನ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಯಾಕಂದರೆ ಶುಕ್ರವಾರ ತನಕ ಹೋಗುತ್ತೆ ಅದು. ಸೊ ಹಂಗಾಗಿಬಿಟ್ಟು ಸರಿ, ಏನಾದರೂ ಕೇತ್ರು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ನೆಕ್ಸ್ಟ್ ಫುಲ್ ಡೀಟೇಲ್ಸಾಗಿ ಒಂದು ವಿಡಿಯೋ ಬರ್ತದೆ, ಅದನ್ನ ನೋಡಿರಿ. ಅದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅದನ್ನ ನೆನ್ಪಿಡೋರಿ, ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇವತ್ತು ಎಷ್ಟೊತ್ತಿದ್ರು ಮಲ್ಗೋಷ್ಟಿಗೆ ಅದೊಂದು ವಿಡಿಯೋ ಹಾಕ್ತೀನಿ, ಅದು ನೋಡಿ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.